ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ? ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ? ಇನ್ಕಮ್ ಏನು ಬರ್ತಿಲ್ವಾ? ಬರೋ ಸಂಬಳದಲ್ಲಿ ಜೀವನ ನಡ್ಸಕ್ ಆಗ್ತಿಲ್ವಾ? ಸೈಡ್ ಬಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆನಾ? ಹಾಗಾದ್ರೆ ಚಿಂತೆ ಬಿಟ್ಬಿಡಿ, ರಿಯಲ್ ಎಸ್ಟೇಟ್ ಬಿಸ್ನೆಸ್ಗೆ ಬನ್ನಿ. ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ. ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ಹೊಸ ತಿರುವು ಕೊಡುತ್ತೆ. ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿಸಿ. ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ 1 ಸರ್ವಿಸ್ ಕೊಡ್ತಾರೆ. ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ, ನಿಮ್ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ, ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ. ಇವರ ಲೇಔಟ್ಗಳು ಇರುವ ಸ್ಥಳ ಲಿಂಗಸ್ಕೂರು, ಮಾನ್ವಿ, ಹಟ್ಟಿ, ಕವಿತಾಳ ಹಾಗೂ ಶಹಾಪುರ. ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು. ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ. ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ ನ ಲೀಡ್ ಮಾಡ್ಕೊಳ್ಳಿ. ಪಟ್ಟಣದ ಅಗ್ನಿಶಾಮಕ ಠಾಣೆಯ ಸಭಾಂಗಣದಲ್ಲಿ ಅಶ್ವಿನಿ ಆಸ್ಪತ್ರೆಯ ವತಿಯಿಂದ ಅಗ್ನಿಶಾಮಕ ಅಧಿಕಾರಿಗಳಿಗೆ ಹಾಗೂ ಸಿಬ್ಬಂದಿಗಳಿಗಾಗಿ ನಡೆದ ಪ್ರಥಮ ಚಿಕಿತ್ಸೆ ಕಾರ್ಯಾಗಾರದಲ್ಲಿ ಅಶ್ವಿನಿ ಆಸ್ಪತ್ರೆಯ ತಜ್ಞ ವೈದ್ಯರಾದ ರಮ್ಯಾ ವೀರವಲ್ಲಿಯವರು ಮಾತನಾಡಿದರು. ಅಗ್ನಿ ಆಕಸ್ಮಿಕ ಹಾಗೂ ನೀರಿನಲ್ಲಿ ಬಿದ್ದವರನ್ನು ಅಪಘಾತ ಸಂದರ್ಭದಲ್ಲಿ ಅಗ್ನಿಶಾಮಕ ಸಿಬ್ಬಂದಿಗಳು ರಕ್ಷಿಸುವ ಕಾರ್ಯವನ್ನು ಮಾಡುತ್ತಾರೆ. ಅನೇಕ ಸಂದರ್ಭಗಳಲ್ಲಿ ಮೃತಪಟ್ಟಿರಬಹುದು, ಇಲ್ಲವೇ ಉಸಿರಾಟದ ತೊಂದರೆ ಅನುಭವಿಸುತ್ತಿರಬಹುದು. ಅಂತಹ ಸಂದರ್ಭಗಳಲ್ಲಿ ಸಿಪಿಆರ್ ಮಾಡುವುದರಿಂದ ರೋಗಿಗಳಲ್ಲಿ ಉಸಿರಾಟವಾಡುವುದಕ್ಕೆ ಅನುಕೂಲವಾಗುತ್ತದೆ ಹಾಗೂ ಹೃದಯದ ಬಡಿತವನ್ನು ಉಂಟು ಮಾಡುವುದಕ್ಕೆ ಸಾಧ್ಯವಾಗುತ್ತದೆ. ತುರ್ತು ಸಂದರ್ಭಗಳಲ್ಲಿ ಕೈಗೊಳ್ಳಬೇಕಾದ ಅಗತ್ಯ ಪ್ರಥಮ ಚಿಕಿತ್ಸೆ ಕುರಿತು ಮಾಹಿತಿಯನ್ನು ಪಡೆದಲ್ಲಿ ಅನೇಕರ ಅಮೂಲ್ಯವಾದ ಜೀವನವನ್ನು ಉಳಿಸುವುದಕ್ಕೆ ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು. ಯಾವ ಪೇಷಂಟ್ ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ ಕಳಿಸ್ಬೋದು ಅನ್ನೋದು ಒಂದು ಐಡಿಯಾ ಸಿಗುತ್ತೆ. ಇನ್ನೊಂದು ಇಮಿಡಿಯೇಟ್ ಆಗಿ ಅಲ್ಲಿ ಯಾರಾದರೂ ಪೇಷಂಟ್ ಈಗ ಎಚ್ಚರ ಇಲ್ಲ, ಏನಾದರೂ ಸಡನ್ ಆಗಿ ಬಿಟ್ಬಿಟ್ಟಿದ್ದಾರೆ ಅಂದರೆ ಏನು CPR ಏನು ಮಾಡಬೇಕು ಅದಷ್ಟು ಹೇಳ್ಕೊಡ್ತೀನಿ ನಾನು. ಫಸ್ಟ್ ಈಗ ಒಂದು ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಸ್, ಸೊ ಅದರಲ್ಲಿ ಟ್ರೈಯೇಜ್ ಅಂತ ಇರುತ್ತೆ, ಅಂದರೆ ಡಿಫ್ರೆಂಟ್ ಕಲರ್ ಕೋಡಿಂಗ್ ಗೊತ್ತಿರೋದಕ್ಕೆ ಯಾವ ಪೇಷಂಟು ಹೆಂಗೆ ಕ್ಯಾಟಗರೈಸ್, ಯಾವ ಪೇಷಂಟ್ ಸೀರಿಯಸ್ ಇದ್ದಾರೆ ಅಂತ ಅಸೆಸ್ ಮಾಡೋಕ್ಕೆ ಫಸ್ಟ್ ನಾವು ನೋಡೋದು ಬ್ರೀತಿಂಗ್ ಪ್ಯಾಟರ್ನ್. ಅಂದರೆ ಪೇಷಂಟ್ಗೆ ಫಸ್ಟ್ ಹೋಗಿ ಎಬ್ಬರಿಸ್ಬೇಕು, ಎಬ್ಬರಿಸಿದ್ರೆ ಅವ್ರು ಮಾತಾಡಕತ್ತದ್ರ ಇಲ್ಲ ಅವ್ರು ಏನಾದರೂ ಉಸಿರು ತಗೊಳಕತ್ತಾರ ಅನ್ನೋದು ಫಸ್ಟ್ ಚೆಕ್ ಮಾಡಬೇಕು. ಸೊ ಉಸಿರು ತಗೊಂತ ಇಲ್ಲ ಅಂದರೆ ಅದೇ 2 ಕಾರಣ ಇರುತ್ತೆ, ಅಂದರೆ ಆಲ್ರೆಡಿ ಡೆತ್ ಆಗಿರ್ತಾರ, ಇಲ್ಲಾಂದ್ರೆ ಏನಂದರೆ ಆಕ್ಸಿಡೆಂಟ್ ಟೈಮ್ನಲ್ಲಿ ಏನಾದರೂ ಅಬ್ಸ್ಟ್ರಕ್ಷನ್ ಆಗಿರ್ಬೋದು. ಸೊ ಅಂಥವು ಒಂದ್ಸತಿ ಪೇಷಂಟ್ಗೆ ಅದಕ್ಕೆ ಏನಂದರೆ ಕೆಳಗಡೆ ಇದ್ದರೆ ಈಸಿ ಆಗುತ್ತೆ. ಅದೇನಂದರೆ 2 ml ಕೆಳಗಡೆ ಮಧ್ಯದಲ್ಲಿ ಇಡಬೇಕು ನಾವು, ಮಿಡಲ್ ಆಫ್ ಚೆಸ್ಟ್ ಅಷ್ಟೇ ಕಂಪ್ರೆಸ್ ಎಲ್ಬೋ ಸ್ಟ್ರೈಟಾಗಿ ಇರಬೇಕು. 30 ಕಂಪ್ರೆಷನ್ಸ್ ಆಮೇಲೆ ಮೌತ್ ಕಾರ್ಯಕ್ರಮದಲ್ಲಿ ಹಿರಿಯ ಅಗ್ನಿಶಾಮಕ ರಂಗಪ್ಪ, ಅಗ್ನಿಶಾಮಕ ಅಧಿಕಾರಿ ಹಾಜಿಮಿಯಾ ಸೇರಿದಂತೆ ಅಗ್ನಿಶಾಮಕ ಠಾಣೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಿಗೆ CPR ಹಾಗೂ ಕೃತಕ ಉಸಿರಾಟ ನೀಡುವುದು, ಹೃದಯ ಬಡಿತ ಹೆಚ್ಚಿಸುವುದು ಸೇರಿದಂತೆ ಅಗತ್ಯ ಪ್ರಥಮ ಚಿಕಿತ್ಸೆ ಪದ್ಧತಿಗಳ ಬಗ್ಗೆ ತರಬೇತಿ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಅಶ್ವಿನಿ ಆಸ್ಪತ್ರೆಯ ಸಿಬ್ಬಂದಿಗಳು ಇದ್ದರು.